ನೀವು ನಿರ್ದೇಶನ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ 25 ಎಲ್ಲಾನು ಸಹ ಕಥೆ ಎಲ್ಲ ರೆಡಿ ಮಾಡ್ಕೊಂತಾ ಇದೀನಿ ಅಂತ ಬಿಟ್ಟು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದರ್ಶನ್ ಅವ್ರಿಗೆ ಏನಾದ್ರು ಡೈರೆಕ್ಟ್ ಮಾಡುವಂತಹ ಪ್ಲಾನ್ಸ್ ಇದೆಯಾ ಏನು ಅಂತ? ಆಸೆ ಅಂತೂ ಬಹಳಷ್ಟು ಇದೆ. ಯಾಕಂದರೆ ನಾನು ಮೆಜೆಸ್ಟಿಕ್ ಅನ್ನೋ ಸಿನಿಮಾ ನಾನು ಎಡಿಟ್ರಾಗಿ ಎಂಟ್ರಿ ಆಗಿದ್ದು ಇಂಡಸ್ಟ್ರಿಗೆ. ದರ್ಶನ್ ಅವರು ಅದೇ ಸಿನಿಮಾದಲ್ಲಿ ಹೀರೋ ಆಗಿ ಎಂಟ್ರಿ ಆಗಿದ್ದು. ಆಮೇಲೆ ಒಂದು 4 ಸಿನಿಮಾ ಎಡಿಟಿಂಗ್ ಮಾಡಿದೆ ಅವ್ರದ್ದು. ಮಾಡೋಕ್ಕಂತೂ ಆಸೆ ಇದೆ. ಬಟ್ ಕತೆ ಹೊಂದಬೇಕು ಅವ್ರಿಗೆ ಆ ರೀತಿ ಕತೆ ಬಂದು, ಯಾಕಂದರೆ ಸುಮ್ಮನೆ ಸಾಧಾರಣವಾಗಿ ಮಾಡೋಕ್ಕಾಗಲ್ಲ. ಒಂದು ಗಾಂಭೀರ್ಯತೆ ಆಗಲಿ, ಒಂದು ಆ್ಯಕ್ಷನ್ ವೈಸ್ ಆಗಲಿ, ಕತೆ ವೆಯ್ಟೇಜ್ ಇರಬೇಕು. ಅದೇ ರೀತಿ ನಿರ್ಮಾಪಕರೂ ಆಗಬೇಕು. ಆಸೆ ಅಂತೂ ಇದೆ. ಬಟ್ ನೋಡೋಣ, ದೈವ ಇಚ್ಛೆ ಅದು ಯಾವ ರೀತಿ ಹೇಗೆ ತಗೊಂಡು ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನವಗ್ರಹ ರೀ ರಿಲೀಸ್ ಟೈಮಲ್ಲೂ ಸಹ ನೀವು ಒಂದಷ್ಟು ಮಾತುಗಳನ್ನ ಹಾಡಿದ್ರಿ. ಗಜ ಇಲ್ದೆ ನವಗ್ರಹ ಒಂದು ಆ, ದರ್ಶನ್ ಅವ್ರು ಇಲ್ದೇನೆ ಒಂದು ರೀ ರಿಲೀಸ್ ಮಾಡುವಂತ ಆಗೂನು ಸಹ ಫ್ಯಾನ್ಸ್ ಎಲ್ಲ ಸಹ ಸಂಭ್ರಮಾಚರಣೆ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ರೀತಿ ಖುಷಿ. ಆ, ದರ್ಶನ್ ಇಲ್ದಿದ್ದು ಒಂದು ಬೇಸರ. ಬಟ್ ರೀ ರಿಲೀಸ್ ಆದರೂ ಕೂಡ ಅದು ಒಂದು ಆ ಸಬ್ಜೆಕ್ಟೇ ಒಂಥರ ಎವರ್ಗ್ರೀನ್ ಸಬ್ಜೆಕ್ಟು. ತೂಗುದೀಪ ಪ್ರೊಡಕ್ಷನಲ್ಲಿ, ಆಮೇಲೆ ದಿನಕರ್ ಡೈರೆಕ್ಷನಲ್ಲಿ ಅಷ್ಟು ಕಳನಟರ ಮಕ್ಕಳನ್ನ ಹಾಕ್ಕೊಂಡು ಮಾಡಿರುವಂಥದ್ದು ನಿಜವಾಗ್ಲೂ ಒಂದು ಸಾಹಸ. ಈಗಲೂ ಸಹಿತ ಅದು ಎಷ್ಟೇ ನೀವು ಟಿ ವಿಯಲ್ಲಿ ನೋಡಿದರೂ ಕೂಡ, ಯೂಟ್ಯೂಬಲ್ಲಿ ಇದ್ದರೂ ಕೂಡ ಆ ಥಿಯೇಟ್ರ್ ಫೀಲಲ್ಲೇ ನೋಡಬೇಕು ಅಂತ ಜನ ಬಂದು, ಅವರ ಅಭಿಮಾನಿಗಳು, ಆಮೇಲೆ ಸಿನಿಮಾ ಪ್ರೇಮಿಗಳು ಬಂದು ಅದನ್ನು ಯಶಸ್ಸು ಮಾಡಿದ್ರು. ಚೆನ್ನಾಗೇ ಆಯಿತು. ಮತ್ತೆ ರೀ ರಿಲೀಸ್ ಮಾಡಿದಾಗ 16 ವರ್ಷ ಆದಮೇಲೆ ರೀ ರಿಲೀಸ್ ಮಾಡಿದಂಥ ಚಿತ್ರ. ಈಗಲೂ ಒಂದು ಈ ಕೆಲವೊಂದಷ್ಟು ಸಿನಿಮಾಗಳು ಮಾಸ್ಟರ್ ಪೀಸ್ ಅಂತ ಇರ್ತವೆ. ಆ ರೀತಿ ಆ ಲಿಸ್ಟಲ್ಲಿ ಇದು ಒಂದು. ಯಾಕಂದರೆ ಓಮ್ ಆಗಲಿ, ಆಮೇಲೆ ಉಪೇಂದ್ರ ಅವ್ರದ್ದು ಎ ಆಗಲಿ, ಮತ್ತೆ ಎಲ್ಲ ರೀ ರಿಲೀಸ್ ಮಾಡಿದಾಗ ಅವೆಲ್ಲ ತುಂಬ, ಆಮೇಲೆ ಕಸ್ತೂರಿ ನಿವಾಸ ಆಗಲಿ, ಅದೆಲ್ಲ ಇಟ್ಸ್ ಎ ಮಾಸ್ಟರ್ ಪೀಸು. ಆ ಮಾಸ್ಟರ್ ಪೀಸಲ್ಲಿ ಈ ಒಂದು ಚಿತ್ರನೂ ಆ ಲಿಸ್ಟಲ್ಲಿ ಸೇರ್ಕೊಟ್ಟಿದೆ ಅಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.